ನೇರ ಪ್ರಸಾರದ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಎಚ್ಎಲ್ ಏರ್ಪೋರ್ಟ್ ನಿಂದ 2 ಬಸ್ ನಲ್ಲಿ ರೆಡ್ ಆರ್ಮಿ ಟೀಮ್ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಬರ್ತಾ ಇದೆ. ಈ ಕ್ಷಣಕ್ಕಾಗಿ ಕಾದಿದ್ರು ಅಭಿಮಾನಿಗಳು. ಆ ಕ್ಷಣ ಬಂದೇ ಬಿಟ್ಟಿದೆ. ಆಟಗಾರರನ್ನ ನೋಡ್ತಾ ಇದ್ದಾರೆ, ಚೇರ್ ಮಾಡ್ತಾ ಇದ್ದಾರೆ, ಅಭಿನಂದಿಸ್ತಾ ಇದ್ದಾರೆ. ಎಲ್ಲಿ ನೋಡಿದರಲ್ಲಿ ಜನವೋ ಜನ. ಆರ್ಸಿಬಿ ಫ್ಯಾನ್ಸ್. ಇದು ಆರ್ಸಿಬಿ ಶಕ್ತಿ. ಆರ್ಸಿಬಿ ಒಂದು ತಂಡ ಅಲ್ಲ, ಇದು ಭಾವನೆ ಅಂತ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನತ್ತ ರಜತ್ ಪಾಟೀದಾರ್ ಟೀಮ್ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಎಚ್ಎಲ್ ಏರ್ಪೋರ್ಟ್ಗೆ ಬಂದಿಳಿದಂತಹ ರೆಡ್ ಆರ್ಮಿಯನ್ನ ಸರ್ಕಾರದ ಪರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅದ್ದೂರಿಯಾಗಿ ವೆಲ್ಕಮ್ ಮಾಡಿಕೊಂಡ್ರು. ಅದಾದ ನಂತರ ಈಗ 2 ವಿಶೇಷ ಬಸ್ನಲ್ಲಿ ಆರ್ಸಿಬಿ ಆಟಗಾರರು ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಹೋಗ್ತಿದ್ದಾರೆ. ಅಲ್ಲಿ ವಿಶ್ರಾಂತಿಯನ್ನ ಪಡೆದ ಬಳಿಕ ವಿಧಾನಸೌಧಕ್ಕೆ ಬರ್ತಾರೆ. ಅಲ್ಲಿ ಸರ್ಕಾರ ಆಟಗಾರರನ್ನ ಅಭಿನಂದಿಸುತ್ತೆ. 2 ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ವಿಧಾನಸೌಧದಲ್ಲಿ ಚಾಂಪಿಯನ್ಸ್ ಅಂತ ಎಲ್ಲ ಸಿದ್ಧತೆಗಳಾಗಿದೆ. ಆರ್ಸಿಬಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಇವತ್ತು ನಿನ್ನೆಯಿಂದಲೂ ಕೂಡ ಬರೀ ಆರ್ಸಿಬಿ ಅಂತ ಘೋಷಣೆಗಳು ಮೊಳಗ್ತಾ ಇದೆ. ವಿರಾಟ್ ಕೊಹ್ಲಿ ಅಂತ ಘೋಷಣೆ ಮೊಳಗ್ತಾ ಇದೆ, ಬೇರೇನೂ ಇಲ್ಲ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನತ್ತ ಹೊರಟಂತಹ ಕೊಹ್ಲಿ ಪಡೆ ಅಭಿಮಾನಿಗಳತ್ತ ಕೈ ಬೀಸಿದ್ದಾರೆ. ಕೊಹ್ಲಿ ಆರ್ಸಿಬಿ ಟೀಮ್ ಸ್ವಾಗತ ಮಾಡೋದಿಕ್ಕೆ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನ ಸಿಬ್ಬಂದಿಗಳು ಕೂಡ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡು ಕಾಯ್ತಾ ಇದ್ದಾರೆ, ಕಾತರದಿಂದ ಕಾಯ್ತಾ ಇದ್ದಾರೆ. ಅಲ್ಲಿಯೂ ಕೂಡ ಅಭಿಮಾನಿಗಳು ನೆರೆದಿದ್ದಾರೆ. ಆಟಗಾರರಿಗೂ ಕೂಡ ಇದು ಒಂದು ರೀತಿ ರೋಮಾಂಚನ. ಇಂತಹ ಅಭಿಮಾನಿಗಳು ಬೇರೆ ಯಾವುದೇ ಟೀಮ್ ನಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. 18 ವರ್ಷಗಳಿಂದ ತಂಡದ ಏಳು ಬೀಳು ಏರಿಳಿತಗಳಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ವಿರಾಟ್ ಕೊಹ್ಲಿ ಅಭಿಮಾನಿಗಳತ್ತ ಕೈ ಬೀಸ್ತಾ ಇದ್ದಾರೆ. ಮತ್ತೊಂದು ಕೈಯಲ್ಲಿ ಟ್ರೋಫಿಯನ್ನ ಹಿಡ್ಕೊಂಡಿದ್ದಾರೆ. ಇದನ್ನ ನಿನ್ನೆ ಕೂಡ ಹೇಳಿದ್ರು ವಿರಾಟ್ ಕೊಹ್ಲಿ. ಈ ದಿನಕ್ಕಾಗಿ, ಈ ಕ್ಷಣಕ್ಕಾಗಿ 18 ವರ್ಷದಿಂದ ನಾನು ಕಾದಿದ್ದೆ. ಇವತ್ತು ರಾತ್ರಿ ಮಗುವಿನ ಹಾಗೆ ಮಲಗ್ತೀನಿ. ಟುನೈಟ್ ಐ ವಿಲ್ ಸ್ಲೀಪ್ ಲೈಕ್ ಅ ಬೇಬಿ. ಮೊದಲು ಹೇಳಿದಂತಹ ಮಾತಿದು ವಿರಾಟ್ ಕೊಹ್ಲಿ. ಮಗುವಿನ ತರ ಮಲಗಿ ಬೆಳಗಾಗ್ತಾ ಇದ್ದ ಹಾಗೆ ಬಂದಿಳಿದದ್ದು ಎಚ್ಎಲ್ ಏರ್ಪೋರ್ಟ್ಗೆ, ಬೆಂಗಳೂರಿಗೆ, ತಮ್ಮ ತವರಿಗೆ ಬರ್ತಾ ಇದ್ದ ಹಾಗೆ ಅಭಿಮಾನಿಗಳನ್ನ ನೋಡಿದಂತಹ ವಿರಾಟ್ ಕೊಹ್ಲಿ ರೋಮಾಂಚನಗೊಂಡಿದ್ದಾರೆ. ಅಭಿಮಾನಿಗಳತ್ತ ಕೈ ಬೀಸಿದ್ದಾರೆ. ವಾಟ್ ಅ ಮೂಮೆಂಟ್ ಇದು, ವಾಟ್ ಅ ಮೂಮೆಂಟ್. 5 ಗಂಟೆ ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.